ಮಾತರೆ ನಮಸ್ಕಾರ. ಕರ್ಮಗುರು ಇನ್ಫೋಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇನಿ ಅಂಕುಲು ಬೈದ ನಲ್ಲೂರು ಪರಪಾಡಿದ ಶ್ರೀದೇವಿ ಶಿಲ್ಪಕಲಾ ಕೇಂದ್ರಗೆ ವಿಶೇಷದಾದ ಪನ್ನಗ ಮುಲ್ಪೊಂಜಿ ಎತ್ತರದ ಪಂಡ 11 ಫೀಟ್ ಹೈಟ್ ಟೋಟಲ್ ಅನ್ನಗ 14 ಫೀಟ್ ಆಪುಣಿಗೆ ಅಂಚಿನೊಂಜಿ ಮಹಾನ್ ಶಿಲ್ಪಕಲೆ ಮುಲ್ಪ ರೆಡಿ ಆದುಂಡು ಅವೇನಿತ ಮುಲ್ಪ ತೂವೊಂದಿಪ್ಪಾರೆ. ಅವೇತ ಬಗ್ಗೆ ಸಮಗ್ರವಾಯಿನಂಚಿನ ಮಾಹಿತಿ ಉನ್ನತ ಶಿಲ್ಪಿ ಆಯ್ನಂಚಿನ ಶ್ರೀಯುತ ಗಣೇಶ್ ಮೇರ್ಡ ಎಂಕಲ್ದಿತೆಗೆ ತೊಂಡ್ರು ಅವೇರ್ ದುಂಬು ಎಂಗಳ ಚಾನೆಲ್ಗೆ ಹೊಸಬೇರೆ ಅದಿತ್ತಂಡ ದೀದ ಚಾನೆಲನ್ನು ಸಬ್ಸ್ಕ್ರೈಬ್ ಮಲ್ಪಲೆ ನಮ್ಮ ಮಾತಾ ಅಪ್ಡೇಟ್ಲೆಗೆ ಬರಿಟಿತ್ತನ ಬೆಲ್ ಐಕಾನ್ ಪ್ರೆಸ್ ಮಲ್ಪಲೆ ಬಲೆ ಇತ್ತ ನಮ್ಮ ಪೋಯಿ ಶ್ರೀದೇವಿ ಶಿಲ್ಪಕಲಾ ಕೇಂದ್ರದ ಉಲೈ ಗಣೇಶ್ ಎರಡ ಪಾತೆರ್ಗ ಅವೇ ತೊಟ್ಟುಗು ಆಂಜನೇಯ ಮೂರ್ತಿಲ್ಲ ತೂವೊಂದು ಬರ್ಕ. ಇತ್ತ ಎಂಕಲ್ ನೋಟುಗುಲ್ಲೇರೆ ಈ ಒಂಜಿ ಪೊರ್ಲುದ ವಿಗ್ರಹದ ಶಿಲ್ಪಿ ಶ್ರೀಯುತ ಗಣೇಶ್ ಶಿಲ್ಪಿ ಮೇರೆ ನಮಸ್ಕಾರ. ಮಾತಾರೆಗಳ ನಮಸ್ತೆ. ಸರಿ ಇತ್ತೆ ಈತೊಂಜಿ ಪೊರ್ಲುದ ಆಂಜನೇಯನ ವಿಗ್ರಹ ಮುಲ್ಪ ನಮನ ಊರುಡು ರೆಡಿ ಆತಂಡು ಒಂದೇತ ಬಗ್ಗೆ ಎಂಕ್ಲೆಗೆ ಅಂತ ಮಾಹಿತಿ ಕೊರಲ್ಯ. ಇತ್ತೆ ನಮ್ಮನ ಊರುಡು ವರಿಮಲ್ಲ ಒಂದುಂಡು ಎನ್ನ ಬಜಗೋಳಿ ಶ್ರೀದೇವಿ ಶಿಲ್ಪಕಲಾ ಬಜಗೋಳಿ ಎನ್ನಡ ಪರಪಾಡಿ ವರ್ಕ್ಶಾಪ್ ಅವೊಂದುಂಡು 11 ಫೀಟ್ ಎತ್ತರದ ಆಂಜನೇಯ ವಿಗ್ರಹ ರೆಡಿ ಅವೊಂದುಂಡು. ಅಂಚನೆ 14 ತಾರೀಕಿಗೆ ದಾನಿ ಅವೇನು ಕಾಂಡೆ 6:30 ಗಂಟೆಗೆ ನಮ್ಮ ಪೂಜೆ ಮಲ್ತದೆ. ಅವೇನು ಕ್ರಮಬದ್ಧ ಅದು ಇನ್ನು ಸ್ವಾಮಿಲು ಬರ್ಪೇರು ಒಂಚಿಡು ಕೆಲವು ಜನಕ್ಕಳು ಅಲ್ಲಿ ತಿರ್ದು ಉಡುಪಿ ಹಿಡ್ದು ಮಸ್ತ್ ಜನ ಬರ್ಪೇರು. ಒಂದು 50-100 ಜನ ಮಟ್ಟ ಬರೋದಿಲ್ಲೇರಿ. ಅಂಚ ಸ್ವಾಮಿಲು 6:30 ಗಂಟೆ ಬರ್ಪೇರು. ಅಂಚ ಅವೇನೊಂದು ಪೂಜೆ ಮಲ್ತದೆ ಐಕೊಂಜಿ ಕ್ರಮಬದ್ಧವಾದ ಭಟ್ರು ಬರ್ಪೇರು. ಅಂಚನೆ ನಮ್ಮೊಂದು ಪೂಜೆ ಮಲ್ತದೆ. ಅವೇನು ಮೂರ್ತಿಗೆ ದೃಷ್ಟಿ ಕೊಡ್ದು ಅವೇನು ಬಂಗಾರದ ಕಣ್ಣಳ ಬರ್ಪುಂಡು ಐಕ್ ಬಂಗಾರದ ನಾಣ್ಯ ಒಂದು ನಾಮಲ ಬರ್ಪುಂಡು ಬಂಗಾರದಾನೆ. ಅಂಚ ಅವೇನು ಪೂರ ಕುಲ್ಲದು ಐದಕ್ಕ ದೃಷ್ಟಿ ಕೊಡ್ದು ಅವೇನು ನಮ್ಮ ಮುಲ್ತು ಖಾಲಿ 2 ಗಂಟೆ ಹೊರ್ತುಗು ನಮ್ಮ ಅವೇನು ಬುಡ್ದು ಕೊರ್ಪಾಗ್ಲಿ ಬುಡ್ದು ಕೊರೊಂದಿಲ್ಲ. ಸರ್ ಯಾನೊಂಜಿಕೆಯನ್ನು ಇತ್ತ ಈತ ಮಲ್ಲ ಒಂಜಿ ಶಿಲ್ಪಾಕೃತಿ ಪಂಡ ಒಂದು ಟೋಟಲ್ ಅದು ಏತ ಹೈಟ್ ಇಡ್ ಬರ್ಪುಂಡು ನಮಗಿತ್ತೆ ಒಂದು ಟೋಟಲ್ ಒಟ್ಟಿಗೂ 14 ಫೀಟ್ ಎತ್ತರದ ಏಕಶಿಲಾ ವಿಗ್ರಹ. ಏಕಶಿಲೆ ಒಂಜಿ ಆಂಜನೇಯ ವಿಗ್ರಹ 14 ಫೀಟ್ ಎತ್ತರ ಒಟ್ಟಿಗೂ ಹೈಟ್ 2 ಫೀಟ್ ದ ಪೀಠ ಬರ್ಪುಂಡು 11 ಫೀಟ್ ದ ನಮ್ಮನ ಒಂದು ಆಂಜನೇಯ ವಿಗ್ರಹ ಬರ್ಪುಂಡು ಒಟ್ಟಿಗೂ 14 ಫೀಟ್ ಎತ್ತರದ ವಿಗ್ರಹ ಟೋಟಲ್. ಒಂದಕ್ಕೆ ಒಂಜಿ ಅಂದಾಜ್ ಏತ್ ಟೈಮ್ ಬೋಡಾಂಡು ಪಂಡ ಏತ್ ಜನ ವರ್ಕ್ ಮಲ್ದಾರೆ ಒಂದೆತ್ತ ಪಿರೌಡು ಅಂಚನೆ ಏತ್ ಟೈಮ್ ಬೋಡಾಂಡು ಐಕ್ ಪಂಡ ಎಂಕ್ಲು ಕಮ್ಮಿ ಇಡ್ಲ ಪಂಡ ಸೆಪ್ಟೆಂಬರ್ ನವರಾತ್ರಿ ಕೊಂಚ ಪೂಜೆ ಕಲ್ಲು ತಿಕ್ಕಿನ ತಕ್ಷಣ ಫೋನ್ ಮಲ್ತ ಪನ್ಲೆಕ್ಕ ಆರು ಬತ್ತದೊಂಜಿ ಐಕೊಂಜಿ ಪೂಜೆ ಮಲ್ಪ ಕ್ರಮ ಉಂಟು. ಕಲ್ಲು ತಿಕ್ಕಿನ ತಕ್ಷಣ ಆ ಕಲ್ಲು ಪಂಡ ಒಂಜಿ ರಡ್ಡು ಕಲ್ಲು ಎಂಗ್ಲು ನಾಡಿಯ ಆ ಕಲ್ಲು ತಿಕ್ಕಿಜಾರಿ ಏಕಶಿಲೆ ಎಟ್ಟೆ ಅವಡು ಪಂಡೇರಿ ಅಂಚಿಂದ ಒಂದು ಮೂಜಿನ ಕಲ್ಲು ಎಂಗ್ಲಿಗೆ ಒಂಜಿ ಕಲ್ಲು ತಿಕ್ಕದುಂಡು ಕಲ್ಲು ಬೆಲ್ತಂಗಡಿ ಹಿಡ್ದು ಕಲ್ಲು ತಿಕ್ಕದುಂಡು ಎಂಗ್ಲಿಗೆ ಆ ಏರಿಯಾ ಹಿಡ್ದು ಕಾಣ್ತದೆ 5 ಪಕ್ಕ ಕಣತದ ಮೂಲ ಮುಹೂರ್ತ ಮಲ್ತದೆ ಇನ್ನು ಪೂಜೆ ಮಲ್ತದೆ 5 ಪಕ್ಕ ಎಂಗ್ಲು ಬೇಲೆ ಸ್ಟಾರ್ಟ್ ಮಲ್ದ ಎಂಗ್ಲೆ ಕಮ್ಮಿ ಒಂಜಿ ಆಜಿ ತಿಂಗಳು ಬೇಲೆ ಕೆಲಸ ಆತನ್ರಿ. ಆಜಿ ತಿಂಗಳು ಕೆಲಸ ಆನಾಗೈತೆ ಒಂಜಿ 10 ಜನ ಅಂತೂ ಕನ್ಫರ್ಮ್ ಬೇಲೆ ಮಲ್ತೊಂದೇ ಇತ್ತ 10 ಜನ ರಾತ್ರಿ ಎಲ್ಲ ಅಂತ ಮಲ್ದ ಅಪ್ಪಂಡ ಲಾಸ್ಟ್ ಮೂಮೆಂಟ್ ರಾತ್ರಿ ಎಲ್ಲ ಬೋಡಾಣ ಎಂಗ್ಲಿಗೆ ವರ್ಕ್ ಜನ ದೀದ ಅಂತ ಮಲ್ತದ ಆ ಫಿನಿಶಿಂಗ್ ಆ ಟೈಮ್ಗೆ ಹೊಡಿತದೆ. ಆ ಟೈಮ್ ನನಗೆ 1ನೇ ತಾರೀಕು ಎಂಗ್ಲ ಬೇಲೆ ಪೂರ ಫಿನಿಶ್ ಆದ ರೆಡಿ ಅದು ಉಂತದ ಅಂಚ ಒಂದಕ್ಕೆ ಹೆಚ್ಚಿನ ಅಂಶ ಈ ಮುಲ್ತುಡ್ದು ನಮ್ಮ ಬುಡ್ದು ಕೊರ್ಪು ನೈಕಲ ಹೋಗಂಡಲ್ಲ ಒಂಜಿ ಮುಹೂರ್ತ ಅಂಚದಲ್ಲ ಇಪ್ಪು ಐಕೋಸ್ಕರ ಐಕ್ ಪಂಡ ಎಲ್ಲ ಕಾವೇ 14ನೇ ತಾರೀಕು ಬ್ರಾಹ್ಮೀಣ ಮುಹೂರ್ತೋಡು 6:30 ಗಂಟೆಗೆ ಹಿಡ್ದು 7:30 ಗಂಟೆ ಹಿಡ್ದಲ್ಲ ಎಂಗ್ಲಿಗೆ ಒಂಜಿ ಮುಹೂರ್ತ ಮಲ್ತ ಪೂಜೆ ಮಲ್ತದೆ ಕೊರ್ದು ಕೊರಡು ಬಂತೀರಿ ಬುಡ್ದು ಕೊರಡು ಬಂತೀರಿ ಆ ಟೈಮ್ ಎಂಗ್ಲು ಆ ಟೈಮಿಗೆ ಬುಡ್ದು ಕೊರೊಂದಿಲ್ಲ. ಈ ಆಂಜನೇಯ ಶಿಲ್ಪ ಉನ್ನೆತ್ತೊಂಜಿ ಎಂಚ ಸ್ಕೆಚ್ ಅವು ಎಂಚ ಈ ಮನಸ್ಸಡು ಮೂಡ್ನ್ಯ ಸ್ಕೆಚ್ಚ ಅಥವಾ ಈ ದೇವಸ್ಥಾನದ ಎಂಕ್ಲೆಗೆ ಇಂಚನೆ ಅವಡು ಪಂದು ಒಂಜಿ ನಮಕ್ ಸ್ಕೆಚ್ ಕೊಡ್ತೇರಿ ಅಂಚನೆ ಅವಡು ಬಂದಿತ್ತೇರಿ ಪೀಠಪುರ ಅಂಚನೆ ಮಲ್ತ ಅಕ್ಲಿ ಬೊಡಿತ್ಲೆಕ್ಕನೆ ಮಲ್ತೊಂದಿತ್ತ ಪಕ್ಕ ಪಂಡ ಎಂಕ್ಲ ಬೇಲೆಡು ಪೂರ ವರ್ಕರ್ ನಗ್ಲೆ ಒಂಜಿ ಚೇಂಜ್ ಆವೊಂದು ಬೋಂದಿಪ್ಪು ಪೂರ ಪಂಡ ಇಂಚಾವಡು ಎತ್ತೆಡ್ಡ ಅಪ್ಪುಡು ಅಂದ ಕಲಾವಿದನ ಕಣ್ಣಿಗೆ ಅಂದ ನಮಕ್ ಡ್ರಾಯಿಂಗ್ ಆಯ್ಲೆಕ್ಕನೆ ಸ್ಕೆಚ್ ಬರೋಂದಿಪ್ಪುಡು ಕೆತ್ತೊಂದು ಬೋನಗನೆ ಇಂಚಿನ 10 ಇಂಚ ಆಕಾರ ಹಾಪುಂಡು ಇಂಚ ಮಲ್ಪುಂಡು ಬಂದ ಕೆಲವು ಜನ ವರ್ಕರ್ ನಗ್ಲಿ ಪಿರೋರಿ ಒಂಜಿ ಚಾಲೆ ಒಂದಿಪ್ಪುಂಡು ಚಾವೊಂದಿಪ್ಪುಂಡು ಬೆಲೆ. ಸರಿ ಯಾನು ಕೊಡೊಂಜಿಕೆ ಅನ್ನು ಈತ ಮಲ್ಲ ಆಂಜನೇಯ ವಿಗ್ರಹದ ವಿಶೇಷತೆ ಇತ್ತ ಎಂಚ ನಮ್ಮನೊಂಜಿ ಅಯೋಧ್ಯದ ರಾಮೆ ಹಸನ್ಮುಖಿ
ಅವು ತೂನಗೊಂಜಿ ಮೂರ್ತಿನ ತೂನಗನೆ ಹಸನ್ ಮುಖ್ಯ ಅಂಚನೆ ಈ ಒಂಜಿ ವಿಗ್ರಹಡು ಅಂಚಿನ ದಾದ ವಿಶೇಷತೆ ಉಂಟು ಎಟ್ಟು ವಿಶೇಷ ಪಂಡದ ಅದೇ ಮತ್ತೆಲ್ಲ ತೂಂದ್ ಬೋಂದುಲ್ಲೇರು ವಿಶೇಷ ಪಂಡವಿ ಬಾರಿ ಖುಷಿ ಭಕ್ತಿಯರ್ನಾಗ ಬಾರಿ ತೂದು ಹೋಗ್ಪಿರ್ನಟ ಉಂತದ ಫಟೋದ ಎತ್ತದ ಪೂರ ಬಾರಿ ಪಂಡ ಈತ್ ಮಲ್ಲ ಮೂರ್ತಿ ನಟ ಒಲ್ಲ ಆತಜಿ ಇತ್ ನಟ 14 ಫೀಟ್ ಪಣ್ಣಾಗ ಆತಜಿ ಒಲ್ಲ ಅಂಚದನ್ನ ಪೂರ ಜನ ಬತ್ತದು ಖುಷಿ ಆತನ ಪಣಂದ್ ಬೋಲ್ಲ ಎಂಗ್ಲಿ ಅವು ಬಡೈನ ಖುಷಿ ಆತನ ಪಂಡ ಎಂಗ್ಲಿ ಒಲ್ಲ ಒಂಜಿ ಖುಷಿ ಅಂಚ ಆತೊಂಜಿ ಮಲ್ತು ಕೊಡ್ತಾ ಎಂಗ್ಲಿ ಇತ ಸರಿ ಈರಡೊಂಜಿ ಅಕೇರಿದ ಒಂಜಿ ಪ್ರಶ್ನೆಯನ್ನ ಈರ್ನ ಮನಸ್ಸಿಗೆ ಪಂಡ ಈರ್ನೊಂಜಿ ವೃತ್ತಿ ಆ ಒಂಜಿ ವೃತ್ತಿದ ಒಂಜಿ ಈರ್ನ ಪಯಣೋಡು ಈ ಮೂರ್ತಿ ಕೆತ್ತಿನ ಈತ್ ಮಲ್ಲ ಮೂರ್ತಿ ಕೆತ್ತಿಯಾರು ಈರ್ನ ಮನಸ್ಸಿಗೆ ಎಂಚ ಒಂದು ಎಂಗ್ಲಿ ಪಂಡ ಈತ್ ಮಲ್ಲ ಮೂರ್ತಿ ಕೆತ್ತದ ಎಂಗ್ಲಿ ಬಾರಿ ಖುಷಿ ಮಲ್ಲ ಈತನ ವರ್ಕ್ಶಾಪ್ ಈತ್ ಮಲ್ಲ ಮೂರ್ತಿ ಆಂಡಾತ ಪಂಡದ ಎಂಗ್ ಬಾರಿ ಖುಷಿ ಪಂಡ ಬಾರಿ ಖುಷಿ ಆವೊಂದುಂಡು ಪಂಡ ಮಲ್ದಿ ಒಂಜಿ 25-30 ವರ್ಷ ಸರ್ವಿಸ್ ಆಂಡ್ ಆ ವರ್ಷ ಎಲ್ಲೆಲ್ಲಿ ಮಲ್ದ 5 ಫೀಟ್ 6 ಫೀಟ್ 7 ಫೀಟ್ ಎಂಗ್ಲು ಪ್ರತಿಯೊಂದು ಮೂರ್ತಿಲ ಮಲ್ದ ಪೋಯ್ ಸರಿ ನಮ್ಮನ ಚಿತ್ರದುರ್ಗ ಬೋಂಡು ರಾಮಲಕ್ಷ್ಮಣ ಸೀತೆ ಅಂತೆ ಬೋಂಡು ಕೆಲ ಬೋಂಡು ಭದ್ರಾವತಿಗೆ ಬೋಂಡು ಪೂರ ಉಂಡು ಚೆನ್ನೈಗೆ ತಮಿಳ್ನಾಡು ಪೂರ ಬೋಂಡು ವಿಗ್ರಹಗಳು ಅಂಚೆ ತುಳಸಿಗಟ್ಟೆ ನಾಗನಕ್ಕೆಲ್ಲ ಹೈಯೆಸ್ಟ್ ಬೋಂದು ಉಂಡು ಇಡೀ ನೆಕ್ ಸಾಧಾರಣ ಮಲ್ತ ಈತ್ ಮಲ್ಲ ವಿಗ್ರಹ ಮಲ್ತೀನಿ ಪಂಡ ನಮ್ಮನ ಫಸ್ಟ್ ಟೈಮ್ ಈತ್ ವರ್ಷ ಸರ್ವಿಸ್ ಫಸ್ಟ್ ಟೈಮ್ ಎಂಗ್ಲಿ ಬಾರಿ ಖುಷಿ ಪಂಡ ಈತ್ ಮಲ್ಲ ಆಂಡತ್ತ ಅಂತ ಕಲ್ಲು ತಿಕ್ಕುನ ಸಮಸ್ಯೆ ಇತ್ತು ಎಂಗ್ಲಿ ಕಲ್ಲು ಒಂಜಿ ದೇವ್ರದ ಇಟ್ಟು ತಿಕ್ಕದುಂಡು ಒಂಜಿ ಎಂಗ್ಲಿ ಬಾರಿ ಖುಷಿ ಅಂಡ ಅಂತ ಬೇಲೆ ಲಾಯ್ಕಡೆ ಅವಂದು ಬೋಂಡು ಆ ಟೈಮ್ ಅಂಚನೆ ಗಣೇಶನ್ನ ಎನ್ನೊಂಜಿ ರಿಕ್ವೆಸ್ಟ್ ಇರಟ ಎಂಕಲ್ನ ವೀಕ್ಷಕರಿಗೆ ಒಂದಿತನ ಮನ ಬಳ್ಳಿಡ್ದು ಧರ್ಮಸ್ಥಳ ಬಿಟ್ಟು ಇರ್ನ ಸೈಡ್ ಒಂದು ತಿಕ್ಕೊಂಡು ಶಿಲ್ಪ ಕೇಂದ್ರ ಈ ದೇವಿ ಶಿಲ್ಪಕಲಾ ಕೇಂದ್ರ ಬಂದ್ ಈರ್ನೊಂಜಿ ಮೊಬೈಲ್ ನಂಬರ್ ಒಂಜಿ ಈರಲೆ ಅಂಚನೆ ಈರ್ ದಾದ ಮಾರ್ಕ್ ಮಲ್ಪವರ ಪಂಡನ ಶಿಲಾದಿ ಪಡ್ ಬೇತ ಒಂಜಿ ಮೂರ್ತಿ ಪಡ್ ಅವೆ ಕಂಡರಂದಾಟ ಎಂಕಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಈರ್ನಡೆ ಬತ್ತದು ಅವೆತ ಬಗ್ಗೆ ಮಾಹಿತಿ ದೇತೊಂಡ್ರ ಅಪ್ಪನ ಅಂಚನೆ ಈರ್ಡ ಪರ್ಚೇಸ್ ಮಲ್ಪರ ಅಪ್ಪನ ಪನ್ಪನ ಅಂಚಿನ ವಿಚಾರ ಎಂಕುಲ್ ದುಂಬುದಿಯೋ ಒಂದು ಈರ್ನೊಂಜಿ ನಂಬರ್ಲ ಬೊಕ್ಕ ಈರ್ನೊಂಜಿ ಅಡ್ರೆಸ್ ಪನೊಲ್ಲಿ ಏರು ಪನ್ಪೆ ಅದೇ ಪಂಡ ಎಂಗ್ಲೈತೆ ಬಜಗೋಲ್ಡೊಂಜಿ ವರ್ಕ್ಶಾಪ್ ಉಂಡು ಎನ್ನ ಶ್ರೀದೇವಿ ಶಿಲ್ಪಕಲಾ ಪಂಡದ ನಮ್ಮನ ಹುಕ್ರಾಟ ಕ್ರಾಸ್ ಹಿಡ್ದು ಚೂರು ಎದುರುಡು ವರ್ಕ್ಶಾಪ್ ಉಂಡು ಅದು 1 ಕಿಲೋಮೀಟರ್ ಪರಪಾಡಿ ವರ್ಕ್ ಉಂಡು ಶ್ರೀದೇವಿ ಶಿಲ್ಪಕಲಾನೆ ಉಂಡು ವರ್ಕ್ಶಾಪ್ ಎನ್ನ ಐಟ್ ಕಮ್ಮಿಳಂಜಿ 2-3 ಜನ 10 ಜನ ಬೇಲೆ ಮಲ್ತೊಂದಿಲ್ಲ ಅಂಚೆಡು ಇಂಚೆ ಶೇರ್ ಮಲ್ತದೆ ಬೇಲೆ ಮಲ್ತೊಂದಿಲ್ಲ ಅಂಚೆ ಪಂಡ ಎನ್ನ ಪಂಡ ತುಳಸಿಗಟ್ಟೆ ನಾಗನಕಲ್ಲು ಹೈಯೆಸ್ಟ್ ಬೋಂದುಂಡು ಪೂರ ಪ್ರತಿಯೊಂದು ವಿಗ್ರಹಗಳ ಬೋಂದುಂಡು ಅಂಚೆ ನಮ್ಮನ ಒಂಜಿ ಕಾಂಟ್ಯಾಕ್ಟ್ ನಂಬರ್ 9880239859 ಫಸ್ಟ್ ನಂಬರ್ ಎರಡನೇ ನಂಬರ್ 9663362399 ಕಾಂಟ್ಯಾಕ್ಟ್ ನಂಬರ್. ಮಸ್ತ್ ಧನ್ಯವಾದಗಳು ಗಣೇಶನ್ನ. ಹನುಮಂತ ದೇವರ್ನ ಮೂರ್ತಿನ ಶಂಕರಾಪುರದ ಸ್ವಾಮಿಲೆಗ ಬುಡ್ದು ಕೊರ್ಪುನಂಚಿನ ಸಮಯ ಬಲೇತೆ ಸ್ವಾಮಿಲ್ಡಲ ಪಾತೆರ್ಗ ಅವತ್ತೊಟ್ಟಿಗೂ ಈ ಬುಡ್ದು ಕೊರ್ಪುನಂಚಿನ ಅಭೂತಪೂರ್ವ ಕ್ಷಣಕ್ಕೂ ಸಾಕ್ಷಿ ಅಕ್ಕ. ಓಂ ದತ್ತರೂಪಾಯ ವಿದ್ಮಹೆ ಶಿವರೂಪಾಯ ಧೀಮಹಿ ಓಂ ತನ್ನೋ ಸಾಯಿ ಪ್ರಚೋದಯಾತ್. ಗುರುಭ್ಯೋ ನಮಃ. ಮುಖ್ಯ ಪ್ರಾಣ ದೇವತಾಭ್ಯೋ ನಮಃ. ಜೈ ಶ್ರೀರಾಮ್. ಈಗಾಗಲೇ ಶ್ರೀ ಕ್ಷೇತ್ರ ಶಂಕರಪುರ ಒಂದು ಮಹಾಸಂಕಲ್ಪವನ್ನು ಮಾಡಿದೆ. ನಮ್ಮ ಎಲ್ಲ ಹಿಂದೂಗಳು, ಸಮಸ್ತ ಹಿಂದೂಗಳು, ಹಿಂದೂ ಬಾಂಧವರು ಒಗ್ಗಟ್ಟಾಗಬೇಕು, ಹಿಂದೂಗಳ ಏಳಿಗೆ ಆಗಬೇಕು ಎಂಬ ಮಹಾಸಂಕಲ್ಪದಲ್ಲಿ ಶ್ರೀ ಕ್ಷೇತ್ರ ಶಂಕರಪುರದ ಆವರಣದಲ್ಲಿ 19 ಅಡಿ ಎತ್ತರದ ಏಕಶಿಲಾ ಮುಖ್ಯ ಪ್ರಾಣನ ಮೂರ್ತಿಯ ಪ್ರತಿಷ್ಠಾಪನೆ ಮಾಡುವುದನ್ನು ನಾವು ಈಗಾಗಲೇ ಸಂಕಲ್ಪ ಮಾಡಿಯಾಗಿದೆ. ಆ ಕೆಲಸಕ್ಕೆ ಚಾಲನೆ ಕೊಟ್ಟ ನಂತರ ಇವತ್ತು ಒಂದು 6 ತಿಂಗಳ ನಿರಂತರ ಕೆಲಸದ ನಂತರ ಇವತ್ತು ಮತ್ತೆ ಅದನ್ನು ಶ್ರೀ ಕ್ಷೇತ್ರ ಶಂಕರಪುರಕ್ಕೆ ಕೊಂಡೋಗುವಂತಹ ಪೂಜಾ ವಿಧಿವಿಧಾನಗಳು ಈಗಾಗಲೇ ನಡೀತಾ ಇದೆ. ಶ್ರೀ ಕ್ಷೇತ್ರ ಶಂಕರಪುರ ಸುಮಾರು 5 ವರ್ಷದ ಮೊದಲು ಅಜೀರ್ಣ ವ್ಯವಸ್ಥೆಯಲ್ಲಿತ್ತು. ನಂತರ ಆ ಜೀರ್ಣ ವ್ಯವಸ್ಥೆಗೆ ಬರುವಂಥ ಸಂದರ್ಭ ಬಹಳ ಕಠಿಣವಾದಂಥ ಸಂದರ್ಭ. ಯಾವಾಗ ನಾವು ಈ ಒಂದು ಕ್ಷೇತ್ರದ ನಿರ್ಮಾಣ ಮಾಡಬೇಕು, ಅದನ್ನು ಪುನರಪಿ ಜೀರ್ಣೋದ್ಧಾರ ಮಾಡಬೇಕಂತ ನಾವು ಸಂಕಲ್ಪ ಮಾಡಿದ ತಕ್ಷಣ ನಮಗೆ ಮಹಾ ಒಂದು ಸಂಕಷ್ಟ ಬಂದು ಹೋಯಿತು. ಕೊರೋನಾ ಬಂತು. ಆ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬಿಚ್ಚಿ ಆಗಿದೆ. ಇನ್ನು ನಾವು ಮಾಡಿದಂಥ ಸಂಕಲ್ಪದ ದಿನ ಅದನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಗುತ್ತಾ ಇಲ್ಲವೋ ಎಂಬ ದೊಡ್ಡ ಚಿಂತೆಯಲ್ಲಿದ್ವಿ. ಆ ಸಂದರ್ಭದಲ್ಲಿ ದೇವರ ಅನುಗ್ರಹ ಹಾಗೆಯೇ ನಮ್ಮ ಕ್ಷೇತ್ರದಲ್ಲಿ ಇರುವಂತಹ ಒಂದು ಶಕ್ತಿಯ ಒಂದು ಪರಿಪೂರ್ಣವಾದಂಥ ಅನುಗ್ರಹ ನಾವು ಎನಿಸಿದಂಥ ಆ ದಿನಕ್ಕೆ ಪರಿಪೂರ್ಣವಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಅವಕಾಶವನ್ನು ದೇವರು ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿರುವಂಥ ಮಹಾಗಣಪತಿ, ಅಯ್ಯಪ್ಪ, ಸುಬ್ರಹ್ಮಣ್ಯ ಹಾಗೆಯೇ ಮೋಕ್ಷಲಿಂಗದ ಒಂದು ಮೂರ್ತಿಯ ಕೆತ್ತನೆಯನ್ನು ಯಾರು ಮಾಡಬೇಕೆಂಬುದಾಗಿ ನಾವು ಯೋಚನೆ ಮಾಡಿದಾಗ ನಮಗೆ ಕಂಡಂತಹ ವ್ಯಕ್ತಿ ಈ ಕಾರ್ಕಳ ಬಜಗೋಳಿಯ ಗಣೇಶ್ ಶಿಲ್ಪಿಯವರು. ಅವರನ್ನು ಸಂಪರ್ಕಿಸಿದ ನಂತರ ಅವರ ವಿನಯತೆ, ಅವರ ಪ್ರೀತಿಯನ್ನು ನೋಡಿ ಮತ್ತು ಅವರಲ್ಲಿರುವಂಥ ನಿಷ್ಠೆಯನ್ನು ನೋಡಿ ಕ್ಷೇತ್ರದ ಮೂರ್ತಿಯ ಕೆತ್ತನೆಗೆ ಅವರಿಗೆ ನಾವು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಕೊಟ್ವಿ. ಅಷ್ಟು ಮಾತ್ರ ಅಲ್ಲ, ಕ್ಷೇತ್ರದ ಒಳಗೆ ಗೋಡೆಯಲ್ಲಿ ಕಲ್ಲಿನ ಕೆತ್ತನೆಗಳಾಗಿರ್ಬೋದು, ಆ ಒಂದು ಜೋಡಣೆ ಆಗಿರ್ಬೋದು, ಅದನ್ನು ಕೂಡ ಅವರೇ ವಹಿಸಿಕೊಂಡರು. ನಾವು ಎನಿಸಿದ ಸಮಯಕ್ಕಿಂತ ಮೊದಲೇ
ಅದು ಕೂಡ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಕೊರೋನಾದ ಸಂದರ್ಭದಲ್ಲಿ ಕಷ್ಟ ಇತ್ತು, ಆದರೆ ನಮ್ಮಲ್ಲಿಯೂ ಕೊಡುವಂತಹ ಶಕ್ತಿ ಕೂಡ ಕಮ್ಮಿ ಇತ್ತು. ಆ ಸಂದರ್ಭದಲ್ಲಿ ಯಾವುದೇ ಯೋಚನೆಯನ್ನು ಮಾಡದೆ ಕ್ಷೇತ್ರದ ಎಲ್ಲ ಮೂರ್ತಿಗಳನ್ನು, ಆ ಕಲ್ಲಿನ ಎಲ್ಲ ಕೆಲಸಗಳನ್ನು ತಾವು ಹೇಳಿದ ಪ್ರಕಾರ ಯಾವುದೇ ರೀತಿಯ ಹಣದ ಆಸೆಯನ್ನು ಇಟ್ಟುಕೊಳ್ಳದೆ ಆ ಮೂರ್ತಿಯನ್ನು ಆ ಸಂದರ್ಭದಲ್ಲಿ ನನಗೆ ಪೂರ್ಣವಾಗಿ ಮಾಡಿಕೊಟ್ಟರು. ಅದೊಂದು ಬಾಂಧವ್ಯ ಇತ್ತು. ಯಾಕೆಂತೇಳಿದರೆ ಯಾವುದೋ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡುವಾಗ ಮೊದಲೇ ನಾವು ಇಷ್ಟಕ್ಕೆ ಬೇಕಾಗುವಂಥ ಖರ್ಚುಗಳನ್ನು ಹೇಳಿದರು. ಆ ಗಣೇಶ್ ಅವರು ಏನು ಮಾಡಿದ್ರು ಅಂತ ಹೇಳಿದರೆ ಯಾವುದನ್ನು ಲೆಕ್ಕಿಸದೆ ಪರಿಪೂರ್ಣವಾಗಿ ನಾವು ಹೇಳಿದ ಸಮಯಕ್ಕೂ ಮೊದಲೇ, ಅಂದರೆ ನಮಗೆ ಅವರಿಗೆ ಪರಿಪೂರ್ಣವಾಗಿ ಕೊಡಲಿಕ್ಕೆ ಆಗಲಿಲ್ಲ. ನಾವು ಕೊಡುವಂಥ ಹಣದಲ್ಲಿ ಅವರಿಗೆ ಒಂದು 10% ಮಾತ್ರ ಕೊಟ್ಟಿದ್ವಿ. 90% ಹಣ ಅವರಿಗೆ ಕೊಡಲಿಕ್ಕೆ ಬಾಕಿ ಇದ್ದರು. ಆದರೂ ಆ ಕೆಲಸಗಳನ್ನು ಪೂರ್ಣ ಮಾಡಿ ಸಂತೋಷದಿಂದ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಅದಾದ ನಂತರ ಕ್ಷೇತ್ರದಲ್ಲಿ ಕಾಲಭೈರವನ ಮೂರ್ತಿಯ ಪ್ರತಿಷ್ಠೆಯ ಸಂದರ್ಭದಲ್ಲಿ ಕೂಡ ಅದೇ ಸಂದರ್ಭದಲ್ಲಿ ಅವರು ಕೂಡ ಮೂರ್ತಿಯ ಕಾಲಭೈರವನ ಮೂರ್ತಿಯ ಕೆತ್ತನೆ ಕೂಡ ಮಾಡಿದ್ದಾರೆ. ಎಲ್ಲವನ್ನ ಆದ ನಂತರ 5 ವರ್ಷದ ನಂತರ ಮುಖ್ಯ ಪ್ರಾಣನಿಗೆ ಅವು ಒಟ್ಟಿಗೆ 19 ಅಡಿ 11 ಅಡಿ ಎತ್ತರದ ಕಪ್ಪು ಶಿಲೆಯ ಕೃಷ್ಣ ಶಿಲೆಯ ಮೂರ್ತಿ, ಹಾಗೆಯೇ 8 ಅಡಿ ಎತ್ತರದ ಪೀಠ, ಇದನ್ನು ನಿರ್ಮಾಣ ಮಾಡಬೇಕೆಂಬುದು ನಾವಲ್ಲಿ ಸಂಕಲ್ಪ ಮಾಡಿದಾಗ ನಮಗೆ ಮೊದಲು ಕಂಡಂಥದ್ದೇ ನಮಗೆ ಕಾರ್ಕಳದ ಬಜಗೊಳಿಯ ಗಣೇಶ್ ಶಿಲ್ಪಿ ಅವರು. ಅವರಿಗೆ ನಾವು ಕರೆದು ಈ ವಿಚಾರವನ್ನು ಹೇಳಿದ್ವಿ, ಗಣೇಶ್ ಶಿಲ್ಪಿಯವರು ನೀವು ಬರಬೇಕು, ಇಂಥದ್ದೊಂದು ಮೂರ್ತಿಯನ್ನು ಕೆತ್ತನೆ ಮಾಡಲಿಕ್ಕಿದೆ. ಅಷ್ಟೊತ್ತಲ್ಲಿ ಅವರು ಹೇಳ್ತಾರೆ, ಅಷ್ಟು ಎತ್ತರದ ಮೂರ್ತಿ ಕೆತ್ತುವಂಥದ್ದು ಕಷ್ಟ, ಅದು ಸಾಮರ್ಥ್ಯ ಇಲ್ಲ ಅಂತ ಹೇಳಿದಾಗ ನಾನು ಅವರಿಗೆ ಒಂದೇ ಮಾತನ್ನು ಹೇಳ್ತೇನೆ, ನೀವು ಜವಾಬ್ದಾರಿಯನ್ನು ತೆಕ್ಕೊಳ್ಳಿ. ಈ ಕ್ಷೇತ್ರದ ಶಕ್ತಿ ಮುಖ್ಯ ಪ್ರಾಣ ಖಂಡಿತವಾಗಿ ನಿಮ್ಮನ್ನು ಕೈ ಬಿಡುವುದಿಲ್ಲ. ಇವತ್ತು ಕಾರ್ಕಳದಲ್ಲಿ ಅತಿ ಹೆಚ್ಚು ಎತ್ತರದ ಮೂರ್ತಿಯನ್ನು ಕೆತ್ತಿದಂತಹ ಹೆಗ್ಗಳಿಕೆ ನಮ್ಮ ಗಣೇಶ್ ಶಿಲ್ಪಿ ಅವರಿಗಿದೆ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಕೃಷ್ಣ ಶಿಲೆಯ ಅತಿ ಎತ್ತರದ ಮೂರ್ತಿ ಕೂಡ ಕೆತ್ತಿದಂಥ ಹೆಗ್ಗಳಿಗೆ ಕೂಡ ನಮ್ಮ ಗಣೇಶ್ ಶಿಲ್ಪಿ ಅವರಿಗಿದೆ. ಆ ಪ್ರಕಾರ ನಾವು ಸುಮಾರು ಸೆಪ್ಟೆಂಬರಿಂದ 6 ತಿಂಗಳಿಂದ ಮೂರ್ತಿಯ ಕೆತ್ತನೆಯನ್ನು ಪ್ರಾರಂಭ ಮಾಡಿದರು. ಪ್ರತಿ ಕ್ಷಣದಲ್ಲಿಯೂ, ಯಾಕೆಂತೇಳಿದರೆ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡುವಾಗ ಅತಿಯಾದಂಥ ಖರ್ಚು ವೆಚ್ಚಗಳಿರುತ್ತೆ. ಯಾವುದನ್ನು ಕೇಳದೆ ನಾವು ಏನು ಕೊಡ್ತೀವಿ ಅದನ್ನು ಸ್ವೀಕಾರ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಫೆಬ್ರವರಿ 28 ತಾರೀಕಿಗೆ ನಮಗೆ ಕೆಲಸ ಬೇಕು, ನಿಮ್ಮದು ಬಿಟ್ಟು ಕೊಡಬೇಕು, ಮಾರ್ಚ್ 1ಕ್ಕೆ ನಾವು ಈ ಮೂರ್ತಿಯನ್ನು ಕ್ಷೇತ್ರಕ್ಕೆ ಕೊಂಡೋಗ್ತೇವೆ ಅಂತ ಹೇಳಿದಾಗ ನಿಜವಾಗಿ ಒಂದು ಆಶ್ಚರ್ಯ ಏನಂತ ಹೇಳಿದರೆ 28 ತಾರೀಕಿಗೆ ಮೂರ್ತಿ ಕೆಲಸ ಸಂಜೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮೂರ್ತಿ ಕೆಲಸ ಮುಗ್ದು ಹೋಗಿದೆ. ನಮಗೆ 1 ತಾರೀಕಿಗೆ ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗೋಕ್ಕೆ ಆಗಲಿಲ್ಲ. ಇವತ್ತು ಆ ಮೂರ್ತಿಯನ್ನು, ಅಂದರೆ ಇವತ್ತು ಮಾರ್ಚ್ 14 ತಾರೀಕು, ಇವತ್ತು ಆ ಮೂರ್ತಿಯನ್ನು ಇಲ್ಲಿಂದ ನಾವು ಕೊಂಡೋಗ್ತಾ ಇದ್ದೇವೆ. ನಿಜವಾಗಿಯೂ ಹೇಳಬೇಕಂತ ಹೇಳಿದ್ರೆ ಒಂದು ಆಶ್ಚರ್ಯ ಏನಂತ ಹೇಳಿದ್ರೆ, ನಾವು ಏನೊಂದು ನಿರೀಕ್ಷೆ ಮಾಡಿದ್ದೀವ, ಮೂರ್ತಿ ಈ ರೀತಿಯೇ ಬರಬೇಕು ಅನ್ನೋ ನಮ್ಮದು ಕಲ್ಪನೆ ಇತ್ತು. ಅದನ್ನು ಮೀರಿ ಯಾವ ರೀತಿ ಆಗಬೇಕಂತ ಹೇಳಿದರೆ ಆ ಒಂದು ಕ್ಷೇತ್ರಕ್ಕೆ ಒಪ್ಪುವ ರೀತಿಯಲ್ಲಿ, ಹಾಗೆಯೇ ಅವರ ಮನಸ್ಸಿಗೆ ಒಂದು ಪ್ರೇರಣೆಯಾದ ರೀತಿಯಲ್ಲಿ ಆ ಮೂರ್ತಿಯ ಕೆತ್ತನೆ ಆಗಿದೆ. ಇವತ್ತು ಬಹಳ ಸಂತೋಷ. ಇಂಥ ಒಂದು ಕಾರ್ಕಳದ ಊರಿನಲ್ಲಿ ಈ ರೀತಿಯ ಒಂದು ಕೆತ್ತನೆ ಮಾಡುವಂಥ ಶಿಲ್ಪಿ ಇದ್ದಾರೆ ಎಂಬುದನ್ನು ನಾವು ಮೊದಲು ಜನರಿಗೆ ತಿಳಿಸಬೇಕಾಗಿದೆ. ಹಾಗಾಗಿ ಕೆಲಸ ಸಂಪೂರ್ಣವಾಗಿ ಆಗಿದೆ. ಈಗ ಇಲ್ಲಿಂದ ನಾವು ಹೊರಡ್ತೀವಿ, ಮತ್ತು ಸಂಜೆ ಉಡುಪಿ ಜೋಡುಕಟ್ಟೆಯಿಂದ ಶ್ರೀ ಕ್ಷೇತ್ರವನ್ನು ತಲುಪಲಿಕ್ಕಿದೆ. ಮಾರ್ಚ್ 31ರಿಂದ ಏಪ್ರಿಲ್ 3ರವರೆಗೆ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಸಂಕಲ್ಪ ಕೂಡ ಅದೇ ರೀತಿ ಇದೆ, ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು, ಹಿಂದೂಗಳ ಒಳಗಿನ ದ್ವೇಷ ಕೋಪ ಶಮನ ಆಗಬೇಕು. ಹಾಗೆಯೇ ಈ ಒಂದು ಹಿಂದೂ ಸಾಮ್ರಾಜ್ಯ ಏನಿದೆ ಅದು ಮತ್ತೆ ನಮ್ಮ ರಾಮ ಸಾಮ್ರಾಜ್ಯ ಆಗಬೇಕಂತೇಳಿ ನಾವು ಸಂಕಲ್ಪವನ್ನು ಮಾಡಿದ್ವಿ. ಹಾಗಾಗಿ ಈ ಒಂದು ಮೂರ್ತಿಯನ್ನು ಕೆತ್ತಿದಂಥ ಕೀರ್ತಿ ಖಂಡಿತವಾಗಿಯೂ ನಮ್ಮ ಗಣೇಶ್ ಶಿಲ್ಪಿ ಅವರಿಗೆ ಸಲ್ಲಬೇಕು. ಇನ್ನಷ್ಟು ಅವರು ಸೇವೆ ಮಾಡುವಂತೆ ಆಗಬೇಕು, ಇನ್ನಷ್ಟು ಮೂರ್ತಿಯ ಕೆಲಸಗಳನ್ನು ಮಾಡುವಂತಾಗಬೇಕಂತ ನಾನು ಕ್ಷೇತ್ರದ ಸರ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಶುಭವಾಗಲಿ, ಅವರ ತಂಡಕ್ಕೂ ಶುಭವಾಗಲಿ.